ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಇಂದು ನಾವು ಟೋಫು ಉತ್ಪಾದನಾ ಪ್ರಕ್ರಿಯೆ ಮತ್ತು ಅದರಲ್ಲಿರುವ ವ್ಯವಹಾರ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಟೋಫು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗುತ್ತಿದೆ, ವಿಶೇಷವಾಗಿ ಸಸ್ಯಾಹಾರಿಗಳು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಇರುವವರಲ್ಲಿ. ಟೋಫು ಸೋಯಾಬೀನ್ನಿಂದ ತಯಾರಿಸಿದ ಒಂದು ಪ್ರೋಟೀನ್ ಸಮೃದ್ಧ ಆಹಾರ ಉತ್ಪನ್ನವಾಗಿದೆ. ಇದನ್ನು ಸೋಯಾ ಹಾಲನ್ನು ಹೆಪ್ಪುಗಟ್ಟಿಸಿ ನಂತರ ಗಟ್ಟಿಯಾದ ಬ್ಲಾಕ್ಗಳಾಗಿ ಒತ್ತಿ ತಯಾರಿಸಲಾಗುತ್ತದೆ. ಟೋಫು ಕೇವಲ ಆರೋಗ್ಯಕರ ಆಹಾರ ಮಾತ್ರವಲ್ಲ, ಇದು ಲಾಭದಾಯಕ ವ್ಯವಹಾರ ಅವಕಾಶವನ್ನು ಒದಗಿಸುತ್ತದೆ. ಹೆಚ್ಚುತ್ತಿರುವ ಬೇಡಿಕೆ ಇದಕ್ಕೆ ಮುಖ್ಯ ಕಾರಣ. ಈ ವಿಡಿಯೋದ ಮುಖ್ಯ ಉದ್ದೇಶವು ಹೊಸ ಉದ್ಯಮಿಗಳಿಗೆ ಟೋಫು ಉತ್ಪಾದನಾ ಪ್ರಕ್ರಿಯೆ ಮತ್ತು ಅದರಿಂದ ಲಾಭ ಪಡೆಯುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುವುದು. ಈಗ ಟೋಫು ತಯಾರಿಕೆಯ ಪ್ರಮುಖ ಹಂತಗಳನ್ನು ಒಂದೊಂದಾಗಿ ನೋಡೋಣ. ಟೋಫು ತಯಾರಿಕೆಗೆ ಮುಖ್ಯ ಕಚ್ಚಾ ಸಾಮಗ್ರಿ ಸೋಯಾಬೀನ್. ಮೊದಲಿಗೆ ಉತ್ತಮ ಗುಣಮಟ್ಟದ ಸೋಯಾಬೀನ್ಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ನೆನೆಸಿ ನಂತರ ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ ಸೋಯಾಬೀನ್ನಿಂದ ಸೋಯಾ ಹಾಲನ್ನು ಬೇರ್ಪಡಿಸಿ ನಂತರ ಅದನ್ನು ನಿಧಾನವಾಗಿ ಕುದಿಸಬೇಕು. ಇದು ಟೋಫುವಿನ ಗುಣಮಟ್ಟಕ್ಕೆ ಅತ್ಯಂತ ಮುಖ್ಯ ಹಂತ. ಸೋಯಾ ಹಾಲು ಕುದಿಯುತ್ತಿರುವಾಗ ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ನಂತಹ ಕೋಆಗ್ಯುಲೆಂಟ್ ಅನ್ನು ಸೇರಿಸಬೇಕು. ಇದು ಹಾಲನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ನಂತರ ಈ ಹೆಪ್ಪುಗಟ್ಟಿದ ಸೋಯಾ ಹಾಲನ್ನು ಅಚ್ಚುಗಳಿಗೆ ಹಾಕಿ ಹೆಚ್ಚುವರಿ ನೀರನ್ನು ತೆಗೆದುಹಾಕಿ ಗಟ್ಟಿಯಾಗಲು ಬಿಡಬೇಕು. ಅಚ್ಚು ಮಾಡಿದ ಟೋಫುವನ್ನು ತಣ್ಣಗಾಗಲು ಬಿಟ್ಟು ನಂತರ ಸರಿಯಾದ ಆಕಾರದಲ್ಲಿ ಕತ್ತರಿಸಿ ಪ್ಯಾಕ್ ಮಾಡಬೇಕು. ಉತ್ತಮ ಪ್ಯಾಕೇಜಿಂಗ್ ಟೋಫುವಿನ ತಾಜಾತನವನ್ನು ಉಳಿಸುತ್ತದೆ. ಟೋಫು ಕೇವಲ ರುಚಿಕರ ಮಾತ್ರವಲ್ಲ, ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಟೋಫು ಪ್ರೋಟೀನ್, ಕಬ್ಬಿಣ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದು ಕಡಿಮೆ ಕ್ಯಾಲೋರಿ ಮತ್ತು ಕಡಿಮೆ ಕೊಬ್ಬನ್ನು ಹೊಂದಿದೆ. ಸಸ್ಯಾಹಾರಿಗಳಿಗೆ ಮತ್ತು ವೀಗನ್ಗಳಿಗೆ ಟೋಫು ಮಾಂಸಕ್ಕೆ ಅತ್ಯುತ್ತಮ ಪರ್ಯಾಯವಾಗಿದೆ. ಇದು ಅಗತ್ಯ ಪ್ರೋಟೀನ್ ಅನ್ನು ಒದಗಿಸುತ್ತದೆ. ಈಗ ಟೋಫು ವ್ಯವಹಾರದಲ್ಲಿರುವ ದೊಡ್ಡ ಅವಕಾಶಗಳ ಬಗ್ಗೆ ಮಾತನಾಡೋಣ. ಆರೋಗ್ಯದ ಬಗ್ಗೆ ಹೆಚ್ಚುತ್ತಿರುವ ಜಾಗೃತಿಯಿಂದಾಗಿ ಟೋಫುವಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಇದು ನಿಮಗೆ ಉತ್ತಮ ಲಾಭವನ್ನು ತಂದುಕೊಡಬಲ್ಲದು. ನಿಮ್ಮ ಟೋಫು ವ್ಯವಹಾರವನ್ನು ಯಶಸ್ವಿಗೊಳಿಸಲು ಮಸಾಲೆ ಟೋಫು, ಸ್ಮೋಕ್ಡ್ ಟೋಫು ಮುಂತಾದ ವೈವಿಧ್ಯಮಯ ಉತ್ಪನ್ನಗಳನ್ನು ತಯಾರಿಸಿ. ಉತ್ತಮ ಗುಣಮಟ್ಟ ಮತ್ತು ಮಾರ್ಕೆಟಿಂಗ್ ಮೇಲೆ ಗಮನಹರಿಸಿ. ಗಮನಿಸಿ, ಯೋಜನಾ ವೆಚ್ಚ ಮತ್ತು ವರದಿ ವಿವರಗಳು ಈ ರೀತಿ ಇವೆ. ಟೋಫು ವ್ಯವಹಾರವು ಆರೋಗ್ಯ ಮತ್ತು ಲಾಭದಾಯಕತೆಯನ್ನು ಒದಗಿಸುವ ಒಂದು ಅದ್ಭುತ ಅವಕಾಶವಾಗಿದೆ. ನಿಮ್ಮ ಉದ್ಯಮದ ಪ್ರಯಾಣದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು.